ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮಿನಿ ವ್ಲಾಗ್. ರೀಸೆಂಟಾಗಿ ನಾವು ಹುಬ್ಳಿಯಿಂದ ಕೊಲ್ಲಾಪುರ್ಗೆ ರೋಡ್ ಟ್ರಿಪ್ ಮಾಡಿದ್ವಿ ಆ್ಯಂಡ್ ಹುಬ್ಳಿ ಟು ಕೊಲ್ಲಾಪುರ್ ಬಂದುಬಿಟ್ಟು ಒನ್ ಸೈಡ್ 204 ಕಿಲೋಮೀಟರ್ ಇದೆ ಆ್ಯಂಡ್ ನಮಗೆ ಟ್ರಾವೆಲ್ ಮಾಡೋದಕ್ಕೆ ಟೈಮ್ ಬೇಕಾಗಿದ್ದು 4 ಅವರ್ ಅಷ್ಟೇ. 4.5 ಅವರ್ ಸಾಕಾಗುತ್ತೆ. ಆ್ಯಂಡ್ ಆನ್ ದ ವೇನೇ ನಾವು ಲಂಚ್ ಮಾಡಿದ್ವಿ ಆ್ಯಂಡ್ ಒನ್ ಸೈಡ್ ಟೋಲ್ ಎಕ್ಸ್ಪೆನ್ಸಸ್ ಬಂದು 370 ಆಯಿತು. ಓವರ್ ಆಲ್ ನಮಗೆ ಫ್ಯೂಲ್ ಎಕ್ಸ್ಪೆನ್ಸಸ್ ಅಪ್ ಆ್ಯಂಡ್ ಡೌನ್ಗೆ 2,500 3 ಸಾವಿರ ಒಳಗಡೆ ಆಗುತ್ತೆ. ಫೈನಲಿ ನಾವು ಕೊಲ್ಲಾಪುರನ ರೀಚ್ ಆದ್ವಿ. ನಾವು ರೀಚ್ ಆದಾಗ ಸಾಯಂಕಾಲ ಆಗೋಗಿತ್ತು. ನಾವು ಹುಬ್ಳಿನ ಮಧ್ಯಾಹ್ನ ಬಿಟ್ಟಿದ್ವಿ. ಯಾವುದೇ ಸಿಟಿಯಿಂದ ನೀವು ಕೊಲ್ಲಾಪುರನ ರೀಚ್ ಆಗಬೇಕಂದ್ರೆ ಬೈ ರೋಡ್ ಇಲ್ಲ ಟ್ರೈನ್ ಇಲ್ಲ ಬಸ್ ಥ್ರೂನು ಬರ್ಬೋದು. ಆ್ಯಂಡ್ ಕೊಲ್ಲಾಪುರ ಬಂದು ಸಿಟಿ ಆಗಿರೋದ್ರಿಂದ ನಿಮಗೆ ಇಲ್ಲಿ ಯಾವುದೇ ರೀತಿ ಅನಾನುಕೂಲ ಆಗಲ್ಲ. ಇಲ್ಲಿ ಪಾರ್ಕಿಂಗ್ ದೇವಸ್ಥಾನದ ಹತ್ರನೇ ಸಿಗುತ್ತೆ. ಪರ್ ಆರ್ 40 ರುಪೀಸ್. ನಾವು ಆಲ್ರೆಡಿ ದೇವಸ್ಥಾನದ ಹತ್ರನೇ ಇರೋ ಗುರುಸ್ಪರ್ಶ್ ಅನ್ನೋ ಸ್ಟೇನ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನಾವು 3 ಬೆಡ್ದು AC ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ದೇವಸ್ಥಾನದಿಂದ ಕೇವಲ 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಒಳಗಡೆನೇ ಇದೆ ಇದು. ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಥರದ ಫೆಸಿಲಿಟಿ ಕೂಡ ಇದೆ. AC ರೂಮ್ನ ಬುಕ್ ಮಾಡ್ಕೊಂಡಿದ್ವಿ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 2750 ಪ್ಲಸ್ ಟ್ಯಾಕ್ಸಸ್ ಆಗಿತ್ತು. ನಾನ್ AC ಕೂಡ ಸಿಗುತ್ತೆ. 6 ಬೆಡ್ ಆ್ಯಂಡ್ ಎಕ್ಸ್ಟ್ರಾ ಬೆಡ್ ಕೂಡ ಕೊಡ್ತಾರೆ. ಇಲ್ಲಿ ಧರ್ಮಶಾಲಾ ಕೂಡ ಇದೆ, ಆದರೆ ಫೋನ್ ಕಾಲ್ ಅಥವಾ ಆನ್ಲೈನ್ ಮೂಲಕ ಅವರು ಬುಕ್ಕಿಂಗ್ಸ್ನ ತಗೊಳ್ಳೋದಿಲ್ಲ. ಇವಾಗ ನಾವು ರನ್ಕಾಲ್ ಲೇಕ್ನ ನೋಡೋದಕ್ಕೆ ಬಂದಿದ್ದೀವಿ. ನಮ್ಮ ಸ್ಟೇಯಿಂದ ಒಂದು 10 ನಿಮಿಷ ದೂರದಲ್ಲಿದೆ. ಇಲ್ಲಿಗೆ ಕಾರ್ ತೊಗೊಂಡು ಬಂದಿಲ್ಲ, ಯಾಕಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಹೀಗಾಗಿ ನಾವು ಆಟೋಲ್ಲಿ ಬಂದ್ವಿ ಆ್ಯಂಡ್ ಆಟೋಲ್ಲಿ 40 ರೂಪಾಯಿ ಅಷ್ಟೇ ತೊಗೊಂಡ್ರು. ಆ್ಯಂಡ್ ಈ ಲೇಕ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸಾಯಂಕಾಲ ಮಕ್ಕಳನ್ನ ಕರ್ಕೊಂಡು ಬಂದರೆ ಸೀರಿಯಸ್ಲಿ ಎಂಜಾಯ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಅಲ್ಲಿ ಪಾರ್ಕ್ ಇದೆ ಆ್ಯಂಡ್ ಸಾಕಷ್ಟು ಸ್ನ್ಯಾಕ್ಸ್ ಇದೆ ಆ್ಯಂಡ್ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಹಾಗೆ ಒಂದು ಪುಟ್ಟದಾದ ದೇವಸ್ಥಾನ ಕೂಡ ಇದೆ. ನಾವು ಲೇಕಲ್ಲಿ ಸಾಕಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇವಾಗ ಕೊಲ್ಲಾಪುರ್ ಫೇಮಸ್ ಚಾಟ್ಸ್ ಅಥವಾ ಈಟರೀಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಇಲ್ಲಿಂದ ನಾವು ರಿಟರ್ನ್ ಆಟೋಲ್ಲಿ ಹೋಗ್ತೀವಿ. ನಮಗೆ 70 ರುಪೀಸ್ ತೊಗೊಂಡ್ರು ಸ್ಟೇವರೆಗೂ ಬಿಡೋದಕ್ಕೆ. ಆ್ಯಂಡ್ ಯಾಕಂದರೆ ಬರಬೇಕಾದ್ರೆ ಒಂದು ರೂಟಲ್ಲಿ ಬರ್ತಾರೆ, ಹೋಗಬೇಕಾದ್ರೆ ಬೇರೆ ರೂಟ್ ಅಂತ, ಹೀಗಾಗಿ 70 ರುಪೀಸ್ ಚಾರ್ಜ್ ಮಾಡಿದ್ರು. ಈಗ ನಾವು ಕಾರ್ ತೊಗೊಂಡು ಈಟರೀಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಕೊಲ್ಲಾಪುರ್ ಫೇಮಸ್ ಮಿಸಲ್ ಪಾವ್ನ ಟ್ರೈ ಮಾಡೋಣ ಅಂದ್ಕೊಂಡ್ವಿ, ಬಟ್ ಸಾಯಂಕಾಲ ಹೊತ್ತು ಫ್ರೆಶ್ ಆಗಿರಲ್ಲ ಆ್ಯಂಡ್ ಮೋಸ್ಟ್ ಆಫ್ ದ ಶಾಪ್ಸಲ್ಲಿ ಅವೈಲಬಲ್ ಕೂಡ ಇರಲ್ಲ. ಅದು ಬ್ರೇಕ್ಫಾಸ್ಟ್ಗೆ ಸಿಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಇವಾಗ ನಾವು ಪಾವ್ ಭಾಜಿ, ಪಾನಿಪುರಿ ಆ್ಯಂಡ್ ವಡಾಪಾವ್ನ ಟ್ರೈ ಮಾಡಿದ್ವಿ. ಪಾವ್ ಭಾಜಿ ಆ್ಯಂಡ್ ಪಾನಿಪುರಿ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಸಿಟಿನ ಎಕ್ಸ್ಪ್ಲೋರ್ ಮಾಡಿದ್ವಿ. ಇಲ್ಲಿ ಶಾಪಿಂಗ್ ಎಲ್ಲ 10:30ವರೆಗೂ ತೆಗೆದಿರ್ತಾರೆ. ಈಗ ನಾವು ಡಿನ್ನರ್ಗೆ ಅಂತ ಬಾಸುರಿ ಅನ್ನೋ ಪ್ಯೂರ್ ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ನನ್ನ ಬರ್ಡೇ ಬಂದು ನಾಳೆ ಇರೋದು, ಬಟ್ ಅಜಿತ್ ಇವಾಗಿಂದಾನೇ ನನ್ನ ಫೇವ್ರೆಟ್ ಫುಡ್ನ ಆರ್ಡರ್ ಮಾಡ್ತಾಯಿದ್ರು. ನನಗೆ ದಾಲ್ ರೋಟಿ, ದಾಲ್ ಕಿಚಡಿ ಹಾಗೆ ಫ್ರೆಶ್ ಲೈಮ್ ವಾಟರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಮಹಾರಾಷ್ಟ್ರ ಅಲ್ಲಿ ಫ್ರೆಶ್ ಲೈಮ್ ವಾಟರ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಫುಡ್ ವಾಸ್ ರಿಯಲಿ ಗುಡ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಹಾಲಕ್ಷ್ಮಿ ಟೆಂಪಲ್ದು ಟೈಮಿಂಗ್ಸ್ ಹಾಗೆ ನಾನು ಬೇರೆ ಯಾವೆಲ್ಲ ಪ್ಲೇಸಸ್ ನೋಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಆ್ಯಂಡ್ ಅಂಟಿಲ್ ದೆನ್ ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.